ಇವತ್ತಿನ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳುತ್ತಿದ್ದಾರೆ, ಕರಪ್ಟ್ ಫ್ರೀ ಕಂಟ್ರಿ ಮಾಡ್ತೀನಿ ಅಂತ ಹೇಳುತ್ತಾರೆ, ಭ್ರಷ್ಟಾಚಾರವನ್ನು ತೊಲಗಿಸ್ತೀನಿ ಅಂತ ಹೇಳ್ತಾರೆ. ಇವತ್ತು ಕರ್ನಾಟಕದೊಳಗೆ ಒಬ್ಬೊಬ್ಬ MLAಗೆ 30-40 ಕೋಟಿ ಆಮಿಷ ಹೊಡ್ತಕ್ಕಂಥ ಬಿಜೆಪಿ ನಾಯಕರು ಯಾವ ನೈತಿಕತೆಯಿಂದ ಈ ಭ್ರಷ್ಟಾಚಾರವನ್ನು ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾಡಬೇಕಾಗ್ತದೆ. ಸುಳ್ಳಿನ ಕಂತೆ ಅದು ಒಂದು. ನರೇಂದ್ರ ಮೋದಿಯವರು ಹಿಂದೆ ಹೇಳಿದ್ದಂಥ ಭರವಸೆಗಳನ್ನೇ ಮತ್ತೆ ಪುನರಾವರ್ತನೆ ಮಾಡಿದ್ದಾರೆ. ಹಿಂದೆ 2014ರಲ್ಲಿ ಕೊಟ್ಟಿದ್ದಂಥ ಪ್ರಣಾಳಿಕೆಯಲ್ಲಿ more than 90% are not fulfilled. So the people have no confidence in Narendra Modi because he is a greatest liar. ನನಗನ್ಸುತ್ತೆ ಬಿಜೆಪಿ ನಾಚಿಕೆ ಆಗಬೇಕು. ಇಷ್ಟು ದೊಡ್ಡ ಬಹುಮತ ಬಂದ ಮೇಲೂ ಕೂಡ ರಾಮ ಮಂದಿರ ಕಟ್ಟಕ್ಕೆ ಆಗದೆ ಹೋದ್ರೆ ಮತ್ತೆ ಏನಕ್ಕೋಸ್ಕರ ಅವರು ಅಧಿಕಾರದಲ್ಲಿ ಇರಬೇಕು? ಯಾಕಂದ್ರೆ ಅವರು ಆ ರಥಯಾತ್ರೆ ಮುಖಾಂತರನೇ ದೇಶದಲ್ಲಿ 89ನೇ ಇಸ್ವಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿಕೊಂಡು 91ನೇ ಇಸ್ವಿಯಲ್ಲಿ ಅವರಿಗೆ ಹೆಚ್ಚಿನ ಅದರಿಂದ ಸೀಟಿನ ಸಂಖ್ಯೆಗಳು ಹೆಚ್ಚಾಯಿತು. ತದನಂತರ ಅಧಿಕಾರಕ್ಕೆ ಬರೋದು ಕೂಡ ಅವಕಾಶ ಬಂತು. ಪ್ರತಿಯೊಂದು ಇದರಲ್ಲೂ ಕೂಡ ರಾಮ ಮಂದಿರ ಕಟ್ತೀವಿ. ನ್ಯೂಸ್ 18 ಕನ್ನಡ ನಡೆಸ್ತಾ ಇರೋ ನೇತಾ ಅಭಿಯಾನದಲ್ಲಿ ಇವತ್ತು ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಯಾವ ಪಕ್ಷದ ಪ್ರಣಾಳಿಕೆಗೆ ಹೆಚ್ಚು ಮತ ನೀಡ್ತೀರಿ ಅಂತ. ಇದಕ್ಕೆ ಜನ ಮತ ಹಾಕಿದ್ದು ಬಿಜೆಪಿಗೆ 55.83% ಜನ ಮತ ಹಾಕಿದ್ರೆ ಕಾಂಗ್ರೆಸ್ಗೆ 44.17% ಜನ ವೋಟ್ ಮಾಡಿದ್ದಾರೆ.